ಪಪ್ಪು, ಏನಾಯ್ತು? ಡಾಲಿ ಬಾಯಿ ತಕೊಂಡ್ ಜೋರಾಗಿ ಅರಚ್ಕೊತಾ ಇದೆ. ನನ್ನ ಕೈ ತಡಿಯಕ್ಕಾಗ್ತಿಲ್ಲ. ಡಾಕ್ಟರ್ ಚಿಟ್ಟಿ, ದಯವಿಟ್ಟು ಬಂದು ಏನ್ ತೊಂದ್ರೆ ಅಂತ ನೋಡ್ತೀರಾ? ಮಿಸ್ಟರ್ ಪಪ್ಪು, ಡಾಲಿ ಬಾಯಿಂದ ರಬ್ಬರ್ ತೆಗೆದ್ಬಿಟ್ಟು ಏನ್ ಆಟ ಆಡ್ತಿದ್ದೀರಾ? ಡಾಲಿ ಅಳ್ದೆ ಮತ್ತಿನ್ನೇ ನಗ್ತಿರತ್ತಾ? ಮಿಸ್ಟರ್ ಪಪ್ಪು, ಬನ್ನಿ ಡಾಕ್ಟರ್ ಚಿಟ್ಟಿ, ನಾವು ಹೋಗಿ ಡಾಲಿ ನೋಡೋಣ. ಚಿನ್ನು, ನಂಗೊಂಚೂರು ನನ್ನ ಹಗ್ಗ ಕೊಡ್ತೀಯಾ? ಅಯ್ಯಯ್ಯೋ ಡಾಕ್ಟರ್, ಎಷ್ಟು ಸಲಿ ಹೇಳೋದು, ಇದು ಹಗ್ಗ ಅಲ್ಲ, ಇದು ಸ್ಟೆಥೋಸ್ಕೋಪ್. ನಂಗದ್ ಗೊತ್ತು. ನಿನಗ್ ಗೊತ್ತಾ ಇಲ್ವಾ ಅಂತ ಸುಮ್ಮನೆ ಟೆಸ್ಟ್ ಮಾಡ್ದೆ ಅಷ್ಟೇ. ಡಾಲಿಗೆ ಹಸಿವಾಗ್ತಿರ್ಬೇಕು. ಖಂಡಿತ ನಮ್ಗೀಗ ಪಿಜ್ಜಾ ಬರ್ಗರ್ ಬೇಕಾಗ್ಬೋದು. ಡಾಲಿ ಪುಟ್ಟ, ನೀನ್ ನೆನ್ನೆ ರಾತ್ರಿ ಏನ್ ತಿಂದೆ? ನೆನ್ನೆ ರಾತ್ರಿ ಪಿಜ್ಜಾ ಬರ್ಗರ್ ತಿಂದು ಚೆನ್ನಾಗಿ ಮಜಾ ಮಾಡಿದ್ವಿ. ಅಯ್ಯೋ, ಇನ್ಮೇಲಿಂದ ಪಿಜ್ಜಾ ಬರ್ಗರ್ ಎಲ್ಲ ತಿನ್ಬಾರ್ದು ಪುಟ್ಟ, ಗೊತ್ತಾಯ್ತಾ? ಇನ್ಮೇಲೆ ಈ ಔಷಧಿ ತಗೋ, ಎಲ್ಲ ಸರಿ ಹೋಗುತ್ತೆ. ಅಯ್ಯಯ್ಯೋ ಟೆಡ್ಡಿ, ನಿನ್ ಜ್ವರ 102 ಡಿಗ್ರಿ ಆಗೋಗಿದೆ. ಚಿಂತೆ ಮಾಡ್ಬೇಡ, ಎಲ್ಲಿ ಬಾಯ್ ತೆಗಿ. ಈ ಔಷಧಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ವಾವ್ ಪಪ್ಪು, ನನ್ನ ಸರ್ಕಸ್ಗೆ ನಾನು ನಿನ್ನನ್ನ ಖಂಡಿತ ಸೇರಿಸ್ಕೋತೀನಿ. ಆದ್ರೆ ಯೋಚಿಸ್ಬಿಟ್ಟು ಹೇಳ್ತೀನಿಪ್ಪ. ಡಾಕ್ಟರ್ ಚಿಟ್ಟಿ, ಇನ್ನೂ ಡಾಲಿ ಕೂಗ್ಕೋತಾನೆ ಇದೆ. ಬಂದೊಂದ್ಸಲಿ ನೋಡ್ತೀರಾ? ಬನ್ನಿ ಡಾಕ್ಟರ್ ಚಿಟ್ಟಿ, ಏನಾಗಿದೆ ಹೋಗಿ ನೋಡೋಣ. ಇದನ್ ತಗೊಂಡ್ರೆ ಬೇಗ ಸರಿ ಹೋಗುತ್ತೆ. ಅಯ್ಯೋ ಚಿನ್ನು, ನಾನು ನನ್ನ ಸ್ಟೆಥೋಸ್ಕೋಪ್ ನ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಪಾಪು ಹತ್ರ. ಬನ್ನಿ ಡಾಕ್ಟರ್, ಹೋಗಿ ತಗೊಂಬರೋಣ. ಏ ಡಾಲಿ, ಔಷಧಿ ಎಲ್ಲ ತಗೊಂಡಾಯ್ತಲ್ಲ, ಮತ್ ಯಾಕೆ ಅಳ್ತಿದ್ಯಾ? ಡಾಲಿ ಔಷಧಿನ ನೀ ಕುಡಿದು ಬಿಟ್ರೆ ಅದೇ ಹುಷಾರಾಗುತ್ತೆ. ನೀವೇ ತಾನೇ ಹೇಳಿದ್ದು. ನಾ ಯಾವಾಗ ಹೇಳ್ದೆ? ನಾನೇನು ಹೇಳೇ ಇಲ್ವಲ್ಲ. ಈ ಔಷಧಿ ತಗೊಂಡ್ರೆ ಡಾಲಿ ಆರೋಗ್ಯ ಸರಿ ಹೋಗುತ್ತೆ. ಈ ಔಷಧಿ ತಗೋ, ನಿನ್ನ ಆರೋಗ್ಯ ಸರಿ ಹೋಗುತ್ತೆ. ಔಷಧಿ ತಗೊಂಡ್ರು ಡಾಲಿಗೆ ಯಾಕೆ ಸರಿ ಹೋಗ್ತಿಲ್ಲ? ಅಂದಾಗೆ ಔಷಧಿ ತುಂಬಾ ರುಚಿಯಾಗಿತ್ತು, ಗೊತ್ತಾ? ಡಾಕ್ಟರ್ ಚಿಟ್ಟಿ, ನನಗೆ ಇನ್ನೊಂದ್ ಸ್ವಲ್ಪ ಔಷಧಿ ಕೊಡ್ತೀರಾ? ಚಿಟ್ಟಿ, ನೋಡಿದ್ಯಾ? ಯಾವ ವಿಷಯ ಆದ್ರೂ ಸರಿಯಾಗಿ ಹೇಳ್ಬೇಕು. ಅದ್ರಲ್ಲೂ ಈ ಪಪ್ಪು ತರದವ್ರ ಹತ್ರ ಇನ್ನು ಹುಷಾರಾಗಿ ಮಾತಾಡ್ಬೇಕು. ಇಲ್ಲ ಅಂದ್ರೆ ಹೀಗೆ ಎಡವಟ್ಟಾಗೋದು, ಗೊತ್ತಾಯ್ತಾ? ಚೆನ್ನಾಗ್ ಅರ್ಥ ಆಯ್ತು ಚಿನ್ನು ಅಕ್ಕ. ಪಪ್ಪು, ಬೇರೆಯವ್ರಿಗೆ ಕೊಟ್ಟ ಔಷಧಿ ಎಷ್ಟು ರುಚಿಯಾಗಿದ್ರು ನೀ ಅದನ್ನ ತಗೋಬಾರ್ದು. ಈಗ ಚೆನ್ನಾಗ್ ಅರ್ಥ ಆಯ್ತಾ? ಚೆನ್ನಾಗ್ ಅರ್ಥ ಆಯ್ತು ಚಿನ್ನು. ಹಾಗ್ ತಿಂದ್ರೆ ನಮ್ಗೇನೆ ತೊಂದ್ರೆ ಆಗೋದು. ಇದೇನಪ್ಪ, ಹೊಟ್ಟೆ ನೋವಾಗ್ತಿರೋ ತರ ಇದೆ. ಏನಾರ ಔಷಧಿ ಕೊಡಿ. ಅದೆಲ್ಲ ಆಗಲ್ಲ. ಈಗ ಔಷಧಿ ಎಲ್ಲ ಕೆಲಸ ಮಾಡಲ್ಲ, ಸೂಜಿನ ಚುಚ್ಬೇಕು. ಚಿನ್ನು ಅಕ್ಕ, ಬೇಗ ಹೋಗಿ ಆ ದನದ ಸೂಜಿ ತಗೊಂಬ. ಇಂಜೆಕ್ಷನ್ ಬೇಡ ಬೇಡ ಬೇಡ, ನನಗೆ ಹೊಟ್ಟೆ ನೋವ್ತಾ ಇಲ್ಲ. ಸುಮ್ಮನೆ ಹೇಳ್ದೆ. ರಬ್ಬರ್
ಆಯ್ತಾ? ಇಲ್ಲ ಇಲ್ಲ ಚಿನ್ನು ಅಕ್ಕ, ಬೊಂಬೆ ಪಾಪು ಅಳ್ತಿದ್ದಾಗ ಪಪ್ಪು ನೋಡ್ಬೇಕಿತ್ತು, ಸಾಧ್ಯನೇ ಇಲ್ಲ. ಅಕ್ಕ, ಇವತ್ತೇನ್ ಆಟ ಆಡೋಣ ಅಂತ ನಾನ್ ಪ್ಲಾನ್ ಮಾಡ್ಬಿಟ್ಟೆ. ಚಿಟ್ಟಿ, ಡಾಕ್ಟರ್ ಡಾಕ್ಟರ್, ಅದ್ರಲ್ಲಿ ನಾನೇ ಡಾಕ್ಟರು, ನೀನೇ ನರ್ಸು, ಮತ್ ನನ್ ಪಾಪುನೇ ಪೇಷಂಟ್. ಈ ಪಾಪು ಇದ್ರೆ ನಾ ಆಟಕ್ಕೆ ಬರಲ್ಲ. ಇವತ್ ಸಂಜೆ ತಾತ ನಮ್ಮನ್ನ ಐಸ್ ಕ್ರೀಮ್ ಕೊಡ್ಸಕ್ ಕರ್ಕೊಂಡು ಹೋಗ್ತಾರೆ. ಪಪ್ಪು ನನ್ ಜೊತೆ ಆಟ ಆಡಕ್ ಬಂದ್ರೆ ಅವನು ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಚಿಟ್ಟಿ ಚಿಟ್ಟಿ, ನಾನೇ ಡಾಲಿನ ನೋಡ್ಕೋತೀನಿ, ಐಸ್ ಕ್ರೀಮ್ಗೋಸ್ಕರ ಅಷ್ಟು ಮಾಡಲ್ವಾ? ಏನು? ಇಲ್ಲ ಇಲ್ಲ, ಚಿಟ್ಟಿಗೋಸ್ಕರ ಇಷ್ಟು ಮಾಡಲ್ವಾ? ಹಲೋ ಡಾಕ್ಟರ್. ಬನ್ನಿ ಪಪ್ಪು, ಏನಾಯ್ತು? ಡಾಕ್ಟರ್, ಈ ಪಾಪ ತುಂಬಾ ಕೂಗ್ತಿದೆ, ತಡೆಯಕ್ಕೆ ಆಗ್ತಿಲ್ಲ. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಒಂದು, ಈ ಪಾಪು ಅಳೋದನ್ನ ನಿಲ್ಸಿ, ಇಲ್ಲ ನನ್ನನ್ ಕಿವಿಡು ಮಾಡಿಸ್ಬಿಡಿ. ನಾನ್ ನೋಡ್ತೀನಿ ರೀ. ಮಿಸ್ಟರ್ ಪಪ್ಪು, ಮಗು ಹುಷಾರಿಲ್ಲ ಅಂದ್ರೆ ಹಾಗೆ ಅಳೋದು. ಒಂದ್ ಕೆಲ್ಸ ಮಾಡೋಣ, ನಿಮ್ ಕಿವಿನೇನೆ. ಅಯ್ಯೋ ಇಲ್ಲ ಇಲ್ಲ, ನಿಮ್ಗೆ ಯಾಕೆ ತೊಂದ್ರೆ? ಪಾಪುನೇ ನೋಡಿ. ಇಬ್ರು ಶುರು ಮಾಡೋಣ. ನರ್ಸ್ ಚಿನ್ನು, ಮೊದಲು ಈ ವೇಯಿಂಗ್ ಮಷೀನ್ ಅಲ್ಲಿ ಪಾಪು ಎಷ್ಟು ಕೆಜಿ ಇದೆ ಅಂತ ನೋಡಿ ಬರ್ಕೊಳ್ಳಿ. 1 kg. ಈಗ ಪಾಪುದು ಹೈಟ್ ನೋಡೋಣ. 30 ಸೆಂಟಿಮೀಟರ್. ನರ್ಸ್, ಆ ಟಾರ್ಚ್ ಕೊಡಿ. ಪಾಪು ಆ ಅನ್ನು. ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್. ಮುಂದಿಂದು. ನರ್ಸ್, ಆ ವಯರ್ ಕೊಡಿ. ಅಯ್ಯೋ ಡಾಕ್ಟರ್, ಅದು ವಯರ್ ಅಲ್ಲ, ಸ್ಟೆಥೋಸ್ಕೋಪ್. ಇದರಿಂದ ಎದೆ ಬಡಿತ ಕೇಳಿಸ್ಕೋಬಹುದು. ಹೇ, ಗೊತ್ತು ಗೊತ್ತು, ಕೊಡಿ. ಪರ್ಫೆಕ್ಟ್. ಡಾಕ್ಟರ್, ಈ ಆಟೋಸ್ಕೋಪ್ ತಗೊಂಡು ಕಿವಿನ ಚೆಕ್ ಮಾಡಿ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನಿಮ್ ಕಿವಿನಲ್ಲಿ ತುಂಬಾ ಗುಗ್ಗೆ ಇದೆ. ಈ ಇಯರ್ ಡ್ರಾಪ್ಸ್ ನ ಪಾಪು ಕಿವಿನಲ್ಲಿ 2 ಸತಿ ಹಾಕಿ. ಓಕೆ ಡಾಕ್ಟರ್. ಆಮೇಲೆ ಸಿಸ್ಟರ್, ಆ ಟ್ಯೂಬ್ ಕೊಡಿ. ಡಾಕ್ಟರ್, ಇದು ಥರ್ಮಾಮೀಟರ್. ಗೊತ್ತು ಗೊತ್ತು, ಆದ್ರೆ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾ? ದೇಹದ ಟೆಂಪರೇಚರ್ ನ ಚೆಕ್ ಮಾಡಬಹುದು. 102 ಡಿಗ್ರಿ ಈ ಪಾಪುಗೆ. ತುಂಬಾ ಜ್ವರ. ಚಿಂತೆ ಮಾಡ್ಬೇಡ ಪಾಪು, ಈ ಔಷಧಿ ಕುಡಿದ್ರೆ ಎಲ್ಲ ಸರಿ ಹೊರಟೋಗುತ್ತೆ ಪಾಪು. ಸಿಸ್ಟರ್, ಆ ಸಿರಿಂಜ್ ಅನ್ನ ಒಂಚೂರು ಕೊಡಿ. ಡಾಕ್ಟರ್, ಈ ಸಿರಿಂಜ್ ಅಲ್ಲಿ ಸೂಜಿನೇ ಇಲ್ಲ. ಪಾಪುಗ್ ನೋವಾಗುತ್ತೆ ಅಲ್ವಾ? ಪಾಪ, ಅದಕ್ಕೆ ಸೂಜಿನ ಎಸ್ಬಿಟ್ಟೆ. ಪಾಪು ಈಗ ಹುಷಾರಾಗೋಯ್ತು. ಏನು ಮಕ್ಕಳ ತರ ಔಷಧಿ ಚೀಟಿನ ಗೀಚ್ತಿದ್ದೀರಾ? ಈ ಔಷಧಿಗಳನ್ನ ತಗೊಳ್ಳಿ. ಪಾಪು ಯಾವಾಗ್ಲೂ ಆರೋಗ್ಯವಾಗಿರುತ್ತೆ. ಚಿಟ್ಟಿ, ನಿನಗೆ ಹೇಗಿದೆಲ್ಲ ಗೊತ್ತು? ಡಾಕ್ಟರ್ ಅಂಕಲ್ ಹೇಳಿದ್ದು ಚಿನ್ನು ಅಕ್ಕ. ಚಿಟ್ಟಿ ಅಂದ್ರೆ ಸುಮ್ನೆನಾ? ಜಾಣ ಮರಿ. ನನಗೆ ಐಸ್ ಕ್ರೀಮು ಬೇಡ, ಈ ಡಾಲಿನೂ ಬೇಡ. ಚಿನ್ನು, ಚಿಟ್ಟಿ, ಐಸ್ ಕ್ರೀಮ್ ಪಾರ್ಟಿಗೆ ಹೋಗೋಣವಾ? ಪಪ್ಪು ನಿಜವಾಗ್ಲೂ ನಾವ್ ಅವನನ್ನ ಕರ್ಕೊಂಡು ಹೋಗಲ್ಲ ಅನ್ಕೊಂಡಿದಾನೋ ಏನೋ. ನಾ ಯಾಕೆ ಹಾಗೆಲ್ಲ ಅನ್ಕೊಳ್ಳಿ ಚಿನ್ನು, ನೀ ಬೇಜಾರ್ ಮಾಡ್ಕೋಬೇಡ. ತಾತ, ನಿಮ್ ಡಾಕ್ಟರ್ ಸೆಟ್ ಗಿಫ್ಟ್ ಸೂಪರ್. ಅದ್ರಲ್ಲೂ ಡಾಲಿ ಸೂಪರ್ ಸೂಪರ್.
ಯೋಚನೆ ಬಂತು. ಚಿಟ್ಟಿ ಇವತ್ತು ಹಣ್ಣು ವ್ಯಾಪಾರಿ ಆಗ್ತದೆ. ಇಲ್ಲಿ ಯಾರು ಇಲ್ವಲ್ಲ, ಯಾರಿಗ ಹಣ್ಣು ಮಾರ್ಲಿ? ಅಲ್ಲಿರಡೆ ಚಿನ್ನು ಅಕ್ಕ. ಅರೆ ಪಪ್ಪು, ಕೆಳಗಿಳಿ. ಯಾಕೆ ಅಂದ್ರೆ ನಾ ಇವಾಗ ಹಣ್ಣಿನ ವ್ಯಾಪಾರಿ. ಸರಿ, ಮೊದ್ಲು ಹೇಳು, ಗಾಡಿ ಏನೇನ್ ಇಟ್ಕೊಂಡಿದ್ಯಾ ಅಂತ. ಏ ಚಿನ್ನು ಅಕ್ಕ, ನಿಂಗ್ ಮಾವಿನ ಹಣ್ಣು ಬೇಕಾ? ಸೇಬು, ದ್ರಾಕ್ಷಿ, ಏನ್ ಬೇಕೋ ಕೇಳಿ, ಎಲ್ಲ ರುಚಿಯಾಗಿದೆ. ಚಿಟ್ಟಿ, ಏನಿದೆಲ್ಲ? ಚಿನ್ನು ಅಕ್ಕ, ಇವತ್ ನಾನ್ ಹಣ್ಣಿನ ವ್ಯಾಪಾರಿ ಕಣೆ. ಅದು ಸರಿ, ಆದ್ರೆ ಈ ಪಪ್ಪು ಇಲ್ಲೇನ್ ಮಾಡ್ತಿದ್ದಾನೆ? ಪಪ್ಪು ತುಂಬಾ ತರಲೆ ಮಾಡ್ತಿದ್ದಾನೆ, ಅವನು ಮಾರ್ಬೇಕು. ನನಗೆ ಯಾರೋ ಹಿಂದ್ಗಡೆಯಿಂದ ಒದ್ದಂಗಾಯ್ತು. ಹೌದು ಚಿನ್ನು ಅಕ್ಕ, ನಮ್ಮ ಅಂಗಡಿಲಿ ಏನ್ ತಗೊಳಕ್ ಬಂದಿದ್ದೀರಾ? ಅದ್ ಹೇಳಿ. ಈ ಸಿಹಿಯಾದ ಮಾವಿನ ಹಣ್ಣ ಅಥವಾ ಆರೋಗ್ಯ ಕೊಡೋ ದ್ರಾಕ್ಷಿನ? ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋ ಸೇಬ, ನಾರಿನಾಂಶ ಇರೋ ಬಾಳೆಹಣ್ಣ, ಮಲ್ಟಿವಿಟಮಿನ್ ಕಿತ್ಲೆ ಹಣ್ಣ? ಇದೆಲ್ಲಾನು 1 ಕೆಜಿ ಕೊಡು. ಚಿನ್ನು ಅಕ್ಕ, ಇದನ್ನೆಲ್ಲ ತಗೊಂಡು ಯಾಕೆ ಸಮಯ ಹಾಳು ಮಾಡ್ಕೋತ್ಯಾ? ಪಿಜ್ಜಾ, ಬರ್ಗರ್ ಎಲ್ಲ ತಿಂದು ಮಜಾ ಮಾಡು. ಈ ಹಣ್ಣುಗಳೆಲ್ಲ ತಿಂದ್ರೆ ನಿಂಗ್ ಹೊಟ್ಟೆ ನೋವು ಬರೋದಿಲ್ಲ. ನಿಂಗ್ ಬಂದಿತ್ತು ನೆನ್ಪಿದ್ಯಾ? ಆಗ ಡಾಕ್ಟ್ರು ಸೂಜಿ ಚುಚ್ಚಿದ್ರು. ಹಾಗಾದ್ರೆ ಇದನ್ ತಿಂದ್ರೆ ಹೊಟ್ಟೆ ನೋವು ಬರಲ್ವಾ? ಖಂಡಿತ. ಈ ವೈಟಮಿನ್ಸ್ ಇರೋ ಹಣ್ಣುಗಳನ್ನು ತಿಂದ್ರೆ ನಿಂಗೆ ಹೊಟ್ಟೆ ನೋವು ಬರಲ್ಲ. ಏನ್ ತೊಂದ್ರೆ ಇದ್ರು ಅದ್ ಸರಿ ಹೋಗುತ್ತೆ. ಹೌದು ನನ್ ಜಾಣ ಚಿಟ್ಟಿ. ಇಲ್ ನೋಡು ಪಪ್ಪು, ಈ ಹಣ್ಣನ್ನೆಲ್ಲ ನಾವೀಗ ತಗೊಂಡ್ ಹೋಗ್ತಿದೀವಿ. ನಾ ಹೇಳಿದಷ್ಟನ್ನ ವೇಯಿಂಗ್ ಮಿಷಿನ್ ಮೇಲಿಡು. ಏ ಚಿನ್ನು ಅಕ್ಕ, ನಮ್ಮ ಅಂಗಡಿ ಎಷ್ಟೊಂದ್ ಜನ ಬಂದ್ಬಿಟ್ರು. ಚಿಟ್ಟಿ, ನಿನ್ನ ಅಂಗಡಿ ತುಂಬಾ ಚೆನ್ನಾಗಿದೆ. ಎಲ್ಲಾದ್ರಲ್ಲೂ 1 ಕಿಲೋ ಕೊಡು ನನಗೆ. ತಗೋ ಚಿಟ್ಟಿ, ನೋಡಿದ್ಯಾ ನಾ ಎಷ್ಟ್ ಚುರುಕಾಗಿ ಕೆಲಸ ಮಾಡ್ತಿದ್ದೀನಿ. ಜ್ಯೂಸ್ 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 ಜ್ಯೂಸ್. ಬನ್ನಿ ಬನ್ನಿ ಜ್ಯೂಸ್ ಕುಡಿರಿ. ಜ್ಯೂಸ್ ಬನ್ನಿ ಬನ್ನಿ ಜ್ಯೂಸ್ ಕುಡಿರಿ. ಯಾರ್ಯಾರಿಗೆ ಜ್ಯೂಸ್ ಬೇಕು? ಯಾರಿಗ್ ಬೇಕು? ಯಾರಿಗ್ ಬೇಕು? ಜ್ಯೂಸ್ ತಗೊಳ್ಳಿ. ಅದು ಬರೀ ಸಾಧಾರಣವಾದ ಹಣ್ಣಿನ ಅಂಗಡಿ. ನೀವು ತಣ್ಣಗಿರೋ ಜ್ಯೂಸ್ ಕುಡಿಬೇಕು ಅಂದ್ರೆ ಟಕ್ಕಂತ ಇಲ್ಲಿಗೆ ಬನ್ನಿ. ಈ ಭಯಂಕರವಾದ ಬಿಸಿಲಲ್ಲಿ ತಂಪಾಗಿರುತ್ತೆ. ಬನ್ನಿ, ಜ್ಯೂಸ್ ಬರೀ 100 ರೂಪಾಯಿ. ಬನ್ನಿ ಬನ್ನಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಬನ್ನಿ ಜ್ಯೂಸ್ ಕುಡಿರಿ. ಜ್ಯೂಸ್ ಕುಡಿರಿ. ನನಗ್ ಕೊಡು. ನನಗ್ ಬೇಕು. ನನಗ್ ಬೇಕು. ನನಗೂ ಮೊದಲು ಬೇಕು. ಏ ಚಿನ್ನು ಅಕ್ಕ, ಎಲ್ಲರೂ ಚಿಟ್ಟಿದ ಅಂಗಡಿ ಬಿಟ್ಟೊಟ್ಟೋದ್ರು. ಚಿಂತೆ ಮಾಡ್ಬೇಡ ಚಿಟ್ಟಿ, ನೋಡ್ತಾ ಇರು ಹೇಗ ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ. ಯಾರಿಗೆ ಬೇಕು ಐಸ್ ಕ್ರೀಮ್ ಜೊತೆ ಫ್ರೂಟ್ ಸಲಾಡ್? ಯಾರಿಗೆ ಬೇಕು ಜಿಲ್ಲೆಯನ್ನು ತಣ್ಣಗಿರೋ ಐಸ್ ಕ್ರೀಮ್ ಜೊತೆಗೆ ಹಣ್ಣಿನ ಸಲಾಡ್? ಯಾರಿಗೆ ಬೇಕು? ಇಲ್ಲಿ ಬನ್ನಿ. ಯಾರಿಗೆ ಬೇಕು ಐಸ್ ಕ್ರೀಮ್ ಜೊತೆ ಹಣ್ಣಿನ ಸಲಾಡ್? ರುಚಿಕರವಾದ ಹಣ್ಣಿನ ಸಲಾಡ್ ಜೊತೆ ಐಸ್ ಕ್ರೀಮ್. ನೀವಿದನ್ನ ಒಂದು ಸಲ ತಿಂದ್ರೆ ಸಾಕು, ದಿನವಿಡೀ ಖುಷಿಯಾಗಿರ್ತೀರಾ. ಆಹಾ, ಐಸ್ ಕ್ರೀಮಾ! ಐಸ್ ಕ್ರೀಮ್ ಜೊತೆ ಫ್ರೂಟ್ ಸಲಾಡ? ಚಿನ್ನು ಅಕ್ಕ, ನನಗೆ ಎಲ್ಲ ನನಗ್ ಕೊಟ್ಬಿಡಿ, ಉಳಿದಿದ್ದೆಲ್ಲ ಆಮೇಲೆ ನೋಡೋಣ. ವ್ಯಾತ್ಯಾಸ ಪಡ್ಬೇಡ ಪಪ್ಪು, ಇದೆಲ್ಲ ನಂಗೂ ಇಷ್ಟ. ಐಸ್ ಕ್ರೀಮ್ ಸಲಾಡ್ ಆಗಿದ್ದು ನಂಗೆ ತುಂಬಾ ಇಷ್ಟ ಆಯ್ತು ಅಕ್ಕ. ಸೂಪರ್ ಚಿಟ್ಟಿ. ಐಸ್ ಕ್ರೀಮ್ ಫ್ರೂಟ್ ಸಲಾಡ್, ಐಸ್ ಕ್ರೀಮ್ ಫ್ರೂಟ್ ಸಲಾಡ್, ತುಂಬಾ ರುಚಿಯಾದ ಆರೋಗ್ಯಕರವಾದ ಐಸ್ ಕ್ರೀಮ್ ಫ್ರೂಟ್ ಸಲಾಡ್. ಫ್ರೂಟ್ ಸಲಾಡ್ ನನಗ್ ಕೊಡಿ. ನನಗ್ ಬಂದು ಕೊಡಿ. ನನಗೊಂದು ಕೊಡು. ಚಿನ್ನು ಅಕ್ಕ, ಚಿಟ್ಟಿ, ನನಗೂ ಒಂದು ಫ್ರೂಟ್ ಸಲಾಡ್ ಕೊಡ್ತೀರಾ ಪ್ಲೀಸ್? ನಿಜವಾದ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ತಿನ್ನಕ್ಕೆ ಇದೇ ಸರಿಯಾದ ಸಮಯ. ಎಲ್ಲರಿಗೂ ಸಿಗುತ್ತೆ, ಹೆದರ್ಕೋಬೇಡಿ. ತಾಳಿ ತಾಳಿ, ನಿಮ್ಮಲ್ಲಿ ಎಲ್ರಿಗೂ ಸಿಗುತ್ತೆ. ತುಂಬಾ ಹಶ್ವಾಗ್ತಾ ಇದೆ. ಅಮ್ಮ ಬೇರೆ ಆಚೆ ಹೋಗಿದ್ದಾರೆ. ನಾ ಈಗ ಏನ್ ಮಾಡ್ಲಿ?
ಚಿನ್ನು ಅಕ್ಕ ಯಾಕೆ ಯೋಚನೆ ಮಾಡ್ತೀಯಾ? ನಂಗೇನೆ ಚೆನ್ನಾಗಿ ಅಡ್ಗೆ ಮಾಡಕ್ ಗೊತ್ತಲ್ಲ, ನಾನೇ ಅಡ್ಗೆ ಮಾಡಿ ತಗೊಂಡ್ಬರ್ತೀನಿ. ಸೂಪರ್ ಚಿಟ್ಟಿಯ ಚಿಕ್ಕ ಕಿಚನ್. ಚಿಟ್ಟಿ, ನಿನ್ ಅಡ್ಗೆ ಮನೆ ತುಂಬಾ ಚೆನ್ನಾಗಿದೆ. ನಿಮ್ಗೆಲ್ಲ ಸೂಪ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಾಗಾದ್ರೆ ಮೊದಲು ಸೂಪ್ ಮಾಡೋಣ. ರೆಡಿನಾ? ಸೂಪರ್ ಸೂಪು ಸೂಪರ್ ಆಗಿರುತ್ತೆ. ನನ್ಗೂ ಬೇಕು ಸೂಪ್ ಬೇಕು. ಗೊಂಬೆಗೂ ಸೂಪ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೂ ಸೂಪ್ ಬೇಕಂತೆ. ಚಿನ್ನು ಅಕ್ಕ ನೋಡಿ ನನ್ನ ಶೆಫ್ ಕ್ಯಾಪ್. ನಾ ಈಗ ಮಾಸ್ಟರ್ ಶೆಫ್ ಚಿಟ್ಟಿ. ಈ ಟೋಪಿ ನನ್ಗೂ ಬೇಕು, ನನ್ಗೂ ಬೇಕು. ಸರಿ ಸರಿ, ಟಂಟಡನ್. ಈಗ ನೀನು ಮರಿ ಶೆಫ್. ಸೂಪರ್. ದೊಡ್ಡ ಶೆಫ್, ಚಿಕ್ಕ ಶೆಫ್, ದೊಡ್ಡ ಶೆಫ್, ಚಿಕ್ಕ ಶೆಫ್. ಹೇಳಿ ಮಾಸ್ಟರ್, ಏನ್ ಮಾಡ್ತಾ ಇದ್ದೀವಿ ನಾವು? ಮರಿ ಶೆಫ್, ಈಗ ಮೊದಲು ಸೂಪ್ ಮಾಡ್. ಈ ಪಾತ್ರೆನ ನೀರ್ ತಗೊಂಡು ಬಂದೆ. ನನ್ನನ್ನು ಕ್ಷಮಿಸಿ ಮಾಸ್ಟರ್ ಶೆಫ್. ವೆರಿ ಗುಡ್. ಈಗ ನಾವು ಈ ನೀರ್ಗೆ ತರಕಾರಿ ಎಲ್ಲ ಹಾಕ್ತೀವಿ. ನಾ ಮಾಡ್ತೀನಿ, ನಾ ಮಾಡ್ತೀನಿ. ಮರಿ ಶೆಫ್, ಈಗ ಇದನ್ನ ತೆಗೆದು ಬಿಸಿನೀರಿಗೆ ಹಾಕ್ಬೇಕು. ಹೌದು ಹೌದು ಮಾಸ್ಟರ್ ಶೆಫ್, ಇಲ್ಲಿ ನೋಡಿ, ಇದು ಕುದೀತಾ ಇದೆ. ಸರಿ ಮರಿ ಶೆಫ್, ಈಗ ಉಪ್ಪು ಮತ್ತು ಮೆಣಸು ಪುಡಿ ಹಾಕ್ಬೇಕು. ಚಿನ್ನು ಮೇಡಮ್, ನಿಮ್ ಸೂಪ್ ರೆಡಿ. ಮಾಸ್ಟರ್ ಶೆಫ್ ಚಿಟ್ಟಿ, ಇದು ತುಂಬಾ ಸಖತ್ತಾಗಿದೆ. ಪಪ್ಪು, ಇದೇನ್ ಮಾಡ್ತಿದ್ಯಾ? ಇದ್ ಬರೀ ಆಟ ಅಷ್ಟೇ. ಅಯ್ಯಯ್ಯೋ, ನಾ ಇದನ್ ಮರ್ತೇ ಬಿಟ್ಟಿದ್ದೆ. ಅಂದಾಗೆ ಮಾಸ್ಟರ್ ಶೆಫ್ ಚಿಟ್ಟಿ, ನನ್ಗಿನ್ನೂ ಹಶ್ವಾಗ್ತಾ ಇದೆ. ಸರಿ, ನಿಮ್ ಹೋಟ್ಲಲ್ಲಿ ಇನ್ನು ಏನೇನಿದೆ ಹೇಳಿ ನೋಡೋಣ. ಇಡ್ಲಿ, ವಡೆ, ದೋಸೆ, ಮೀಲ್ಸು, ಬ್ರೆಡ್ ಟೋಸ್ಟ್ ಕೂಡ ಇದೆ. ಅಯ್ಯಯ್ಯೋ, ನನ್ಗಿದೆಲ್ಲಾನು ತುಂಬಾ ಇಷ್ಟ. ನನ್ಗೆ ಎಲ್ಲಾನು ಒಂದೊಂದ್ ಪ್ಲೇಟ್ ಬೇಕು. ನಿಜವಾಗ್ಲೂ ನಾ ಚಿನ್ನು ಅಕ್ಕ ಈಗ್ಲೇ ತರ್ತೀನಿ. ಬಾ ಪಪ್ಪು. ಪಪ್ಪು, ಇಡ್ಲಿ ಪಾತ್ರೆ ತಂದ್ಕೊಡು. ಮತ್ತೆ ದೋಸೆ ಹೆಂಚಿನ ಕೊಡು. ಹಿಟ್ಟು ಯಾರು ಕೊಡ್ತಾರೆ? ಈಗ ನಾವು ವಡೆ ಮಾಡ್ಬೇಕು. ಚಿನ್ನು ಅಕ್ಕ ಅನ್ನ ಬೇಕು ಅಂತಾನು ಹೇಳಿದ್ಲು. ಈಗ ಇಟ್ಬಿಟ್ಟೆ. ನಿನಗ್ ಸೂಪ್ ಕೊಟ್ಟಿದ್ದಕ್ಕೆ ಬುದ್ಧಿ ಚೆನ್ನಾಗಿ ಓಡ್ತಿದೆ ಪಪ್ಪು. ನಮ್ಗಿದೆಲ್ಲ ಸಾಕು. ಈಗ ಬ್ರೆಡ್ ಟೋಸ್ಟ್ ರೆಡಿ ಮಾಡೋಣ. ಈಗ ನೋಡು. ಮಾಸ್ಟರ್ ಶೆಫ್ ಮರಿ ಶೆಫ್ ಅಡುಗೆ ಮನೆಯಿಂದ ಬರ್ತಿದೆ ಗರಿ ಗರಿ ದೋಸೆ. ವಾಸನೆ ತುಂಬಾ ಚೆನ್ನಾಗಿದೆ. ಗರಿ ಗರಿ ಬಿಸಿ ಬಿಸಿ ವಡೆ. ಹಾ, ಅಬ್ಬಬ್ಬಾ, ಇದು ಅಲ್ಲದೆ ಇನ್ನು ಏನೇನಿದೆ? ಅದರಲ್ಲಿ ನಿನಗೋಸ್ಕರ ಬಿಸಿ ಬಿಸಿಯಾಗಿರೋ ಅನ್ನ. ಚಿಟ್ಟಿ ಶೆಫ್ ನಿಮ್ಗೋಸ್ಕರ ತಂದಿದ್ದಾರೆ ಕ್ರಿಸ್ಪಿ ಕ್ರಿಸ್ಪಿ ಬ್ರೆಡ್ ಟೋಸ್ಟ್. ಅದರ ಜೊತೆಗೆ ಮಲ್ಲಿಗೆ ತರ ಇರೋ ಇಡ್ಲಿ. ಅದೆಲ್ಲ ಸರಿ, ಇಡ್ಲಿಗೆ ಸಾಂಬಾರಲ್ಲಿ ಏನೋ ಸಾಂಬಾರ. ಸಾಂಬಾರು ಸಾಂಬಾರು ಇಲ್ಲಿದೆ. ಇಲಿ ಮರಿ, ಇವತ್ತು ನಾನು ನಿನ್ನನ್ನು ಹಿಡಿದು ಬಿಡೋದಿಲ್ಲ. ಹಾಗಾ ಪಪ್ಪು, ಹಾಗಾದ್ರೆ ಹಿಡಿ ನೋಡೋಣ. ಬಾ 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 ಬಾ. ನಿನ್ನ ಏನ್ ಮಾಡ್ತೀನಿ ನೋಡು. ಪಾಪ ಪಪ್ಪು. Better luck next time. Bye bye.
ನಿನ್ ಗಾಡಿ ಸೂಪರ್ ಆಗಿದೆ. ಏನ್ ಗಾಡಿ ಇದು? ಹಾಯ್ ಪಪ್ಪು, ಇದು ಚಿಟ್ಟಿಯ ಸೂಪರ್ ಸ್ಪೀಡ್ ಕಾರ್. ನೋಡಕ್ಕೂ ಸಖತ್ ವೇಗನೂ ಸೂಪರ್. ಚಿಟ್ಟಿ ನಿನ್ ಕಾರು ಸೂಪರ್ ಆಗಿದೆ, ವೇಗವಾಗಿ ಬೇರೆ ಹೋಗುತ್ತೆ. ನೀ ನನ್ಗೆ ಒಂದ್ ಲಿಫ್ಟ್ ಕೊಟ್ರೆ ಆ ಇಲಿನ ಈಗ್ಲೇ ಹಿಡಿದು ನನ್ ಗತಿ ಕಾಣಿಸ್ತೀನಿ. ಸರಿ ಪಪ್ಪು, ಹತ್ತು. ಚಿಟ್ಟಿಯ ಸೂಪರ್ ಸ್ಪೀಡ್ ಕಾರ್ ಹೊರಡ್ತಾ ಇದೆ. ಏನ್ರೋ ಇದು ಚಿಟ್ಟಿ ಪಪ್ಪು ನನ್ನನ್ ಬಿಟ್ಟು ಕಾರಲ್ಲಿ ಹೋಗ್ತಿದ್ದೀರಾ? ಇರಿ ನಾ ಈಗ್ಲೇ ಸ್ಕೂಟರ್ ಬಂದು ನಿಮ್ಮನ್ನ ಹಿಡಿತೀನಿ. ಇಲ್ಲಿ ನೋಡು ಚಿಟ್ಟಿ, ಇದು ಚಿನ್ನುವಿನ ಸ್ಕೂಟರ್. ಚಿಕ್ಕ ಚಿಕ್ಕ ರೋಡಲ್ಲೂ ಕೂಡ ಸ್ಪೀಡ್ ಆಗಿ ಹೋಗುತ್ತೆ, ಟ್ರಾಫಿಕ್ ನಲ್ಲೂ ಕೂಡ ಜುಯ್ ಅಂತ ಹೋಗ್ಬೋದು. ಅಯ್ಯಯ್ಯೋ, ಸಿಕ್ಕಾಕೊಂಡಲ್ಲ. ಬಂದೆ. ಐಡಿಯಾ. ಅಯ್ಯೋ ಇಲ್ಲಿ ಮನೆ ಏಟಾಯ್ತಾ? ಹೇ ಪಪ್ಪು, ಎಲ್ಲ ನಿನ್ನಿಂದಾನೇ ಆಗಿರೋದು. ಇರು ಮಾಡ್ತೀನಿ, ಮೊದ್ಲು ಆಂಬ್ಯುಲೆನ್ಸ್ ಕರಿಬೇಕು. ಇಲಿಮರಿ, ಹೆದರ್ಕೋಬೇಡ. ಆಂಬ್ಯುಲೆನ್ಸ್ ನಲ್ಲಿ ನಿನ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಡಾಕ್ಟರ್ ನಿನ್ನ ಟ್ರೀಟ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ಸರಿನಾ? ಪಾಪ ಇಲಿಮರಿ. ಎಲ್ಲ ನಿನ್ನಿಂದಾನೆ. ಚಿನ್ನು ಅಕ್ಕ, ಇಲ್ಲಿ ನೋಡಿಲ್ಲಿ, ಇದನ್ ದಾಟ್ ಹೆಂಗ್ ಹೋಗೋದು? ಚಿಂತೆ ಮಾಡ್ಬೇಡ ಚಿಟ್ಟಿ, ಈ JCB ಟ್ರಕ್ ಇದೆಯಲ್ಲ, ಇದ್ ಬಂದು ಈಸಿಯಾಗಿ ಇದನ್ನ ತೆಗೆದಾಕ್ಬಿಡತ್ತೆ. ಆ, ಹೇಗೆ ಅಕ್ಕ? ನೋಡು ಹೇಗೆ. ಯೇ, ಸೂಪರ್. ಈ JCB ಮತ್ತೆ ಟ್ರಕ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಚಿಟ್ಟಿ ಇನ್ನೇನ್ ಹೊರಡಣ್ವಾ? ಅಕ್ಕ, ಇಲ್ಲಿ ನೋಡು, ಸ್ಕೂಲ್ ಬಸ್. ನನ್ ಸ್ಕೂಲ್ ಬಸ್ ನಲ್ಲಿ ಸ್ಕೂಲಿಗೆ ಹೋಗ್ತೀನಿ. ಇರು ಚಿಟ್ಟಿ, ನಾನು ಬರ್ತೀನಿ. ಅಕ್ಕ, ಫೈರ್ ಇಂಜಿನ್ ಬರ್ತಾ ಇದೆ. ಬಾ ಬಾ, ಬೇಗ ಬೇಗ. ಏ, ಇಲ್ಲಿ ನೋಡು ನಮ್ ಪಪ್ಪುನ. ಫೈರ್ ಇಂಜಿನ್ ಓಡಿಸ್ಕೊಂಡು ಎಲ್ಲಿ ಹೋಗ್ತಾ ಇದ್ಯಾ? ನಾನು ಸಾಧಾರಣ ಪಪ್ಪು ಅಲ್ಲ, ಫೈರ್ ಎಂಜಿನ್ ಧೀರ ಪಪ್ಪು. ಓ ಅಲ್ಲಿ ನೋಡಿ, ಈಗ ಬೆಂಕಿನ ನಾ ಆರಿಸ್ತೀನಿ. ಆಹಾ, ಈಗ ನೀನ್ ಮೊದಲನೇ ಸಲ ಒಳ್ಳೆ ಕೆಲಸ ಮಾಡಿದ್ಯಾ. ಚಿನ್ನು ಅಕ್ಕ, ನಾ ಈ ರೈಲ್ ನೋಡಿದ್ರೆ ಏನ್ ನೆನ್ಪ್ ಬರುತ್ತೆ ಗೊತ್ತಾ? ಅಜ್ಜಿ ತಾತ ಮನೆಗೆ ಹೋಗ್ತಿದ್ವಲ್ಲ, ಅದು. ಹೌದು ಚಿಟ್ಟಿ, ಚುಕ್ಕುಬುಕ್ಕು ರೈಲು ಸೂಪರ್ ರೈಲು. ಖುಷಿಯಾಗಿ ನಮ್ಮನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗೋ ರೈಲು. ಅದೆಲ್ಲ ಸರಿ. ಈ ರೈಲ್ನ ನಿಲ್ಸೋದಾದ್ರೂ ಹೇಗೆ ಚಿನ್ನು? ಅದಾ, ಹಸಿರು ಬಾವುಟ ತೋರಿಸಿದ್ರೆ ಹೊರಡುತ್ತೆ, ಕೆಂಪು ಬಾವುಟ ತೋರಿಸಿದ್ರೆ ನಿಲ್ಲತ್ತೆ. ಆಗ ಎಲ್ಲಿ ಕೆಂಪು ಬಾವುಟ ತೋರಿಸು, ನಿಲ್ಲುತ್ತಾ ನೋಡೋಣ. ಚಿನ್ನು! ಬಿಡು ಬಿಡು ಬಿಡು. ಪಪ್ಪು, ನಿನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ನಿನ್ನನ್ನ ಇಲಿಯಿಂದ ಕಾಪಾಡ್ತಾ ಇದ್ದೀನಿ.